ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನೀವೆಲ್ರಿಗೂ ಗೊತ್ತಿರುತ್ತೆ, ಲಾಸ್ಟ್ ವ್ಲಾಗಲ್ಲೇ ನಾನು ಹೇಳಿದ್ದೆ ಎಲ್ರಿಗೂ ಸರ್ಪ್ರೈಸ್ ಕೊಡ್ತೀನಿ, ಮದುವೆಗೆ ಹೋಗ್ತಾ ಇದ್ದೀನಿ. ಆದರೆ ಎಲ್ರಿಗೂ ಸರ್ಪ್ರೈಸ್ ಕೊಡಬೇಕು ಅಂತ, ಯಾಕಂದರೆ ಯಾರಿಗೂ ಹೇಳಿರಲಿಲ್ಲ, ನಾನು ಮದುವೆಗೆ ಬರ್ತೀನಿ ಅಂತ ಹೇಳಿರಲಿಲ್ಲ. ಆದ್ದರಿಂದ ಸರ್ಪ್ರೈಸ್ ಕೊಡೋಣ ಅಂತ ಹೊರಟಿದ್ದೀನಿ. ಆ್ಯಂಡ್ ಜೊತೆಗೆ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲರೂ ವೆಯ್ಟ್ ಮಾಡ್ತಿರೋ ವ್ಲಾಗ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಮ್ಮ ಪೂರ ಫ್ಯಾಮಿಲಿನ ನೀವು ನೋಡ್ಬೋದು, ಎಲ್ಲರೂ ಒಂದೇ ಕಡೆ ಸಿಗ್ತಾರೆ. ಜೊತೆಗೆ 2.5 ವರ್ಷ ಆದಮೇಲೆ ನಾನು ಶಿಲ್ಪ ಮಾತಾಡ್ತಾ ಇರೋದು. ಸೊ ಅವಳಿಗೂ ಗೊತ್ತಿರಲಿಕ್ಕಿಲ್ಲ ನಾನು ಮದುವೆಗೆ ಬರ್ತೀನಿ ಏನು ಎತ್ತ ಅಂತ. ಅವಳು ಎಕ್ಸೈಟ್ ಆಗ್ತಾಳೆ, ಅಂದರೆ ಎಕ್ಸೈಟ್ ಅನ್ನೋಕ್ಕಿಂತ ಅವಳು ಸರ್ಪ್ರೈಸ್ ಆಗ್ತಾಳೆ ಅಂತ ಅಂದ್ಕೊತೀನಿ. ಹೇಗಿರುತ್ತೆ ಏನು ಎತ್ತ, ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರು ಹೇಗೆ ರೆಡಿಯಾಗಿದ್ದಾರೆ ಅನ್ನೋದನ್ನ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಎಲ್ಲರೂ ರೆಡಿಯಾಗಿ ಬಂದಿರ್ತಾರೆ, ಆದರೆ ನಾನು ರೆಡಿಯಾಗಿ ಹೋಗ್ಬೇಕಲ್ವಾ, ನಾನು ಯಾವ ರೀತಿ ರೆಡಿ ಆದೆ ಏನು ಎತ್ತ. ಸೊ ಸಿಂಪಲ್ ಮೇಕಪ್ ಯಾವ ರೀತಿ ಮಾಡ್ಕೊಂಡಿದ್ದೆ, ಇದು ದಿಢೀರ್ ಪ್ಲ್ಯಾನು. ಸೊ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದಲ್ಲ ಇದು. ಸೊ ದಿಢೀರ್ ಪ್ಲ್ಯಾನ್ ಅಲ್ವಾ ಮದುವೆಗೆ ಹೋಗೋದು ಆಗಿದ್ದು, ಸರ್ಪ್ರೈಸ್ ವ್ಲಾಗ್. ಸೊ ಆದ್ದರಿಂದ ನಾನು ಯಾವ ರೀತಿ ರೆಡಿ ಆಗ್ತಾಯಿದ್ದೀನಿ ಅನ್ನೋದು ಇವಾಗ ತೋರಿಸ್ತೀನಿ. ಅದಾದಮೇಲೆ ಯಾವ ಸೀರೆ ಉಟ್ಕೊಂಡಿದ್ದೆ, ಹೇಗಿತ್ತು ಇವತ್ತಿನ ವ್ಲಾಗ್ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಎಲ್ಲರೂ ವೆಯ್ಟ್ ಮಾಡ್ತಿದ್ದು ವ್ಲಾಗ್ ಇದು, ಓಕೆನಾ. ಸೊ ವಿಡಿಯೋ ಇಷ್ಟ ಆದರೆ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂತಂದರೆ ಪಟ ಅಂತ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಫ್ರೆಂಡ್ಸ್, ಕೆಲವೊಬ್ಬರು ಮಾಡ್ಕೊಳ್ಳೋ ಮೇಕಪ್ಪು ತುಂಬಾ ಶೈನಿಯಾಗಿ ಸೆಲೆಬ್ರಿಟಿಗಳ ಥರ ಕಾಣ್ತಾ ಇರುತ್ತೆ ಅಲ್ವಾ. ಆದ್ದರಿಂದ ನಾನಿವತ್ತು ಆ ಮೇಕಪ್ನ ಟ್ರೈ ಮಾಡೋಣ ಅಂತ ಫಸ್ಟ್ಗೆ ನಾನು NYBay ಅವರ ಪ್ರೋ ಸ್ಟೋಪ್ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಶೈನಿಯಾಗಿ ಮತ್ತು ರೇಡಿಯಂಟಾಗಿ ಕಾಣಿಸುತ್ತೆ, ಮತ್ತು ನಮ್ಮ ಸ್ಕಿನ್ನು ಕೂಡ ಮಾಯ್ಶ್ಚರೈಸ್ ಆಗು ಕೂಡ ಇರುತ್ತೆ. ಸೊ ಇವಾಗ ಅಪ್ಲೈ ಮಾಡಿದಾಯಿತು, ತುಂಬಾ ಶೈನಿಯಾಗಿ ಕಾಣಿಸ್ತಾ ಇದೆ. ಇದಾದಮೇಲೆ ನೆಕ್ಸ್ಟು NYBay 3-in-1 ಫೌಂಡೇಶನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಸಿರಮ್ ಥರ ಇರೋದ್ರಿಂದ ನಮ್ಮ ಸ್ಕಿನ್ನು ಹೊಳೆಯೋ ಥರ ಕಾಣಿಸುತ್ತೆ. ಜೊತೆಗೆ ಇದರಲ್ಲಿ ಪ್ರೈಮರ್ ಇರೋದ್ರಿಂದ ನಮ್ಮ ಸ್ಕಿನ್ನು ತುಂಬಾ ಸ್ಮೂತಾಗಿ ಕೂಡ ಕಾಣಿಸುತ್ತೆ. ಸೊ ನಾನು ಜಸ್ಟ್ ಅದನ್ನು ಹಾಗೆಯೇ ಬ್ಲೆಂಡ್ ಮಾಡಿ ಅಪ್ಲೈ ಮಾಡಿದಾಯಿತು. ಇದಾದಮೇಲೆ ನೆಕ್ಸ್ಟು ಒಂದು ಐಲೈನರ್ ಅಪ್ಲೈ ಮಾಡ್ತಾ ಇದ್ದೀನಿ, ಜೊತೆಗೆ ಒಂದು ಲಿಪ್ಸ್ಟಿಕ್ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟು ಕಾಜಲ್ ಇಲ್ಲ ಯಾವ್ದಾದ್ರು ಮಸ್ಕರ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಕಾಜಲ್ ಬೇಡ, ಮಸ್ಕರ ಒಂದೇ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಫೈನಲ್ ಟಚ್ ಬೇಕಲ್ವಾ, ಅವಾಗ ಮತ್ತೆ NYBay ಅವರ ಸ್ಟ್ರೋಬ್ ಕ್ರೀಮ್ನ ಹೈಲೈಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಇನ್ನು ಲಾಸ್ಟ್ ಅನ್ನೋ ಹಾಗೆ ಒಂದು ಮೇಕಪ್ ಫಿಕ್ಸರ್ನ ಸ್ಪ್ರೇ ಮಾಡಿದ್ರೆ ನನ್ನ ಶೈನಿ ಮೇಕಪ್ ಲುಕ್ ರೆಡಿ ಆಯಿತು. ಸೊ ನಿಮಗೂ ಈ ಪ್ರಾಡಕ್ಟ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ, ಓಕೆನಾ. ಸೂಪರಾಗಿ ಕಾಣಿಸ್ತಾ ಇದೆ ಅಲ್ಲ, ವಾವ್. ರೆಡಿ ಆದದ್ದಾಯಿತು. ಸೊ ಸ್ಯಾರಿ ವೇರ್ ಮಾಡಿದ್ದೀನಿ. ಏನೇನೋ ಮ್ಯಾಚ್ ಮಾಡಿ, ಯಾಕೆಂದರೆ ನಂದು ಹೋಗೋ ಪ್ಲ್ಯಾನೇ ಇರಲಿಲ್ಲ, ಆಯಿತಾ. ಸೊ ಆಮೇಲೆ ಏನು ಮಾಡಲಿ ಮೊದಲೇ ಏನಾದ್ರು ಪ್ಲ್ಯಾನ್ ಇದ್ದಿದ್ದರೆ ನಾನು ಸೀರೆ ಅದು ಇದು ಅಂತೆಲ್ಲ ಅರೇಂಜ್ ಮಾಡ್ಕೊತಾ ಇದ್ದೆ. ಯಾವುದೂ ಪ್ಲ್ಯಾನೇ ಇರಲಿಲ್ಲ. ಆದ್ದರಿಂದ ಸದ್ಯಕ್ಕೆ ಇವಾಗ ಈ ಸೀರೆನ ಉಟ್ಕೊಂಡಿದ್ದೀನಿ. ಇಲ್ಲಿ ಈ ಸೀರೆ ಬ್ಲೌಸ್ ಕೂಡ ವರ್ಕ್ ಮಾಡಿರುವಂಥದ್ದು. ಏನಪ್ಪ ಈ ಸೀರೆ ಯಾವಾಗ ತಗೊಂಡಿದ್ದು ಅಂತಂದರೆ, ಇದು ನನ್ನ ಎಂಗೇಜ್ಮೆಂಟಲ್ಲಿ ಬಂಗಾರದ ಬೇಟೆ ಅಂತ ಬರ್ತಿದ್ದಿಲ್ಲ, ಆ ಟೈಮ್ನಲ್ಲಿ ಈ ಸೀರೆನ ನಾನು ತಗೊಂಡಿದ್ದಲ್ಲ, ಸೋಮ್ ನನಗೆ ಗಿಫ್ಟ್ ಮಾಡಿದ್ದು. ಸೊ ಅದಕ್ಕೋಸ್ಕರ ಇವಾಗ ಇದಕ್ಕೆ ರೆಡ್ ಕಾಂಬಿನೇಷನ್. ಇದ್ರ ಬ್ಲೌಸ್ ಅಂತೂ ನನಗೆ ನಿಜವಾಗ್ಲೂ ಆಗೋದೇ ಇಲ್ಲ. ಯಾವಾಗ ಸಣ್ಣ ಇದ್ದೆ ನಾನು, ಒಂದು 45-50 kg ಇದ್ದೆ ಅಷ್ಟೇ. ಇವಾಗ ಆಗುತ್ತಾ. ಸೊ ಇದಕ್ಕೆ ಇದು ಮ್ಯಾಚ್ ಆಗುತ್ತಲ್ಲ, ಎಲ್ಲೋ ರೆಡ್, ಇಲ್ಲೂ ವರ್ಕ್ ಕೂಡ ಇಲ್ಲಿ ಈ ಕಲರ್ ರೆಡ್ ಇಲ್ಲ, ಇದೊಂದು ಸ್ವಲ್ಪ ಮೆರೂನ್ ಇದೆ, ಆದರೆ ಸೆಟ್ ಆಗುತ್ತೆ. ಸೊ ಆದ್ದರಿಂದ ಇವಾಗ ಈ ಸೀರೆನ ಉಟ್ಕೊಂಡಿದ್ದೀನಿ. ಓಕೆ, ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇಲ್ಲಿ. ಹೆಂಗೇನೋ ನುಗ್ಸೋಗ್ಬಿಡ್ತಿರು, ಹೆಂಗೇನೋ ಮ್ಯಾಚ್ ಮಾಡ್ಬಿಟ್ಟು ಹಾಕೊಂಡ್ಬಿಟ್ಟೆ ಎಲ್ಲ ನೀನು ಅಂತ ಅಂತಿದ್ರು. ಹೆಂಗೆ ನಾವು ಅಂತ ಹೇಳಿ ಸಿಂಪಲ್ ಆಗಿ ಹಿಂಗೆ ರೆಡಿ ಆಗಿದ್ದೀನಿ. ಹೇರ್ ಕೂಡ ಅಷ್ಟೇ ಸಿಂಪಲ್ ಆಗಿ ಈ ಥರ ಫ್ರೀ ಹೇರ್ ಬಿಡೋಣ ಅಂದ್ಕೊಂಡೆ. ಶೆಕೆ ಆಗ್ತಾಯಿದೆ ತುಂಬ. ನಾನು ರೆಡಿ ಅಷ್ಟಕ್ಕೆ ಖುಷಿಗೆ ರೆಡಿ ಮಾಡಿ ಎಲ್ಲ ಇದಾಗೋಯ್ತು. ಸೋಮ್ ಮತ್ತು ಖುಷಿ ಹೊರಗಡೆ ಹೋದ್ರು. ಖುಷಿ ಇವಾಗ ಬಿದ್ದುಬಿಟ್ಲು, ಅದಕ್ಕೆ ಅಳಕ್ಕೆ ಶುರು ಮಾಡ್ಕೊಂಡ್ಬಿಟ್ಲು. ಅದಕ್ಕೋಸ್ಕರ ಸೋಮ್ಗೆ ಕೊಟ್ಬಿಟ್ಟು ನಾನು ಇವಾಗ ನಾನು ತೋರಿಸೋಣ ನಿಮಗೆ ನನ್ನ ಔಟ್ಲುಕ್ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಹಿಂಗೆ ಏನಾಯ್ತು. ಸೊ ಬನ್ನಿ, ಆಗಲೇ ಟೈಮ್ ಎಷ್ಟು ಗೊತ್ತಾ, 8:45. ಟೈಮ್ ಬೇಗ ಆಗೋಯ್ತು. ಅವಳಿಗೆ ಸಿರಪ್ ಹಾಕಿ ಅವಳಿಗೆ ತಿನ್ನಿಸಿ ನಾನು ಹೊರಡೋಷ್ಟಕ್ಕೆ ಲೇಟ್ ಆಯಿತು.
ತುಂಬ ದೂರ ಏನಿಲ್ಲ, ಇಲ್ಲೇ ನಮ್ಮ ಮನೆಯಿಂದ 1 ಕಿಲೋಮೀಟರ್ ಇರೋದು, 1 ಕಿಲೋಮೀಟರ್ 1.5 ಕಿಲೋಮೀಟರ್ ಅಷ್ಟೇ ಇರೋದು. ಸೊ ಎಲ್ಲಿ ಏನು ಎತ್ತ ಅನ್ನೋದನ್ನ ತಿಳಿಸ್ತೀನಿ. ನಮ್ಮ ಇಡೀ ಫ್ಯಾಮಿಲಿ ಎಲ್ಲ ಅಲ್ಲೇ ಇದ್ದಾರೆ. ಬನ್ನಿ ಹೊರಡೋಣ. ಓಕೆ, ಖುಷಿಮಾಗೆ ಈ ಥರ ಒಂದು ಬ್ಲ್ಯಾಕ್ ಡ್ರೆಸ್ ಹಾಕಿದ್ದೀನಿ. ಬ್ಲ್ಯಾಕ್ ಡ್ರೆಸ್ ಏನಕ್ಕೆ ಹಾಕ್ತೆ ಅಂತ ಅಂದರೆ, ಸೋಮ್ ಕೂಡ ಬ್ಲ್ಯಾಕ್ ಫಾರ್ಮಲ್ ಡ್ರೆಸ್ ಹಾಕ್ಕೊಂಡಿದ್ದಾರೆ, ಶರ್ಟು ಸೆಮಿ ಫಾರ್ಮಲ್ ಅದನ್ನು ಹಾಕ್ಕೊಂಡಿದ್ದಾರೆ. ಆದ್ದರಿಂದ ಮಗಳೂ ಒಂದೇ ಥರ ಮ್ಯಾಚ್ ಇರಲಿ ಅಂದ್ಬಿಟ್ಟು ಸೇಮ್ ಮಾಡಿದ್ದೀವಿ. ಓಕೆ, ಇಲ್ಲಿಂದ ನಮಗೇನು ಒಂದು 5 ನಿಮಿಷ ಅಷ್ಟೇನೆ. ಇಲ್ಲೇ ಒಂದು ರೆಸಾರ್ಟಲ್ಲಿ ಏನೋ ಫಂಕ್ಷನ್ ನಡೀತಾ ಇರೋದು. ಆ್ಯಕ್ಚುಲಿ ಭುವನ್ ಎಲ್ಲರೂ ನಮ್ಮ ಮನೆಗೆ ಬರಬೇಕಾಯ್ತು, ಬರ್ತೀನಿ ಅಂತ ಹೇಳಿದ. ಬಂದಿದ್ದ ತಕ್ಷಣನೇ ಊರಿಂದ ಅಲ್ಲಿಗೆ ರೆಸಾರ್ಟಿಗೆ ಬರ್ತಿದ್ದಂಗೆ. ಆದರೆ ಎಂತ ಬರೋದೇ ಲೇಟ್ ಆಯ್ತಂತೆ, ಅದಕ್ಕೋಸ್ಕರ ಬೇಡ ನಾವು ಇಲ್ಲೇ ರೂಮ್ಗಳಿದಾವೆ, ಇಲ್ಲೇ ರೆಡಿ ಆಗ್ತೀವಿ ಅಂತ ಹೇಳಿದ್ರು. ಸರಿ ಆಯ್ತಪ್ಪ, ನಿಮ್ಗೆ ಹೆಂಗೆ ಅನುಕೂಲನೋ ಹಂಗೆ ಮಾಡ್ರಿ ಅಂತ ಹೇಳಿದೆ. ಓಕೆ, ಇವಾಗ ನಾವು ರೆಸಾರ್ಟ್ ಕಡೆಗೆ ಪಯಣ. ಅಲ್ಲಿಂದ ಇಲ್ಲಿವರೆಗೆ ರೆಸಾರ್ಟ್ ಅಂತ ಅಂದರೆ ಭದ್ರಾವತಿನಲ್ಲಿ ಮದುವೆ ಆಗ್ತಾರೆ. ಇಲ್ಲೇ ಭದ್ರಾವತಿಲಿ ಆಗಿದ್ದಿದ್ರೆ ಮೇ ಬಿ ಹೋಗ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಇಲ್ಲೇ ಆಗ್ತಿರೋದ್ರಿಂದ ನಾನು ಹೋಗ್ತಾ ಇರೋದು. ಸೊ ನನಗೆ 1-1.5 ಕಿಲೋಮೀಟ್ರ್ ಅಷ್ಟೇ ಅಲ್ವಾ, ಹತ್ರನೇ. ಏನು ನಡ್ಕೊಂಡೇ ಹೋಗ್ಬಿಡ್ಬೋದು, ವಾಕಬಲ್ ಡಿಸ್ಟೆನ್ಸು ಅಂತ ಆ ಥರ. ಸೋಮವಾರ ನಡ್ಕೊಂಡು ಹೋಗ್ಬಿಡ್ತಾರೆ ಬೆಳಿಗ್ಗೆ ಟೈಮ್ ಅಂತ ಅನ್ಸುತ್ತೆ, ಅದಕ್ಕೋಸ್ಕರ ಇಲ್ಲೇ ಅಲ್ವಾ. ಆದ್ರಿಂದ ಎಲ್ಲರೂ ಇಲ್ಲೇ ಬಂದಿದ್ದಾರೆ, ನಮ್ಮ ಫ್ಯಾಮಿಲಿಯವರೆಲ್ಲ ಇಲ್ಲೇ ಬಂದಿದ್ದಾರೆ ನಿಯರ್. ಆದ್ರಿಂದ ಹೋಗ್ತಾ ಇದೀವಿ. ಎಲ್ಲರೂ ವೆಯ್ಟ್ ಮಾಡ್ತಾರೆ. ಎಲ್ರಿಗೂ ಇಲ್ಲ ಖುಷಿಗೆ ತಿನ್ನಿಸ್ತಾ ಇದ್ದೀನಿ. ಎಷ್ಟು ಸರಿ ನಮ್ಮಮ್ಮ ಫೋನ್ ಮೇಲೆ ಫೋನ್ ಮಾಡ್ತಾನೆ ಅವರೇ. ಬೋನನ್ನು ಅಷ್ಟೇ, ನಾನು ಆಯಿತು ಇಲ್ಲ ನೋಡೋಣ ಅವಳಿಗೂ ಚೂರು ಹುಷಾರಾದ್ರೆ ಬರ್ತೀನಿ ಅಂತ ಹೇಳ್ತಾನೆ ಇದ್ದೆ. ನೋಡಿ ಅನ್ಸುತ್ತೆ ಏನು ಸರ್ಪ್ರೈಸ್. ಅಲ್ಲಿ ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ನಿಜವಾಗ್ಲೂ. ಆದಷ್ಟು ಒಂದೊಂದು ಚಿಕ್ಕ ಕ್ಲಿಪ್ಪಿಂಗ್ನ ಟ್ರೈ ಮಾಡ್ತೀನಿ. ಓಕೆನಾ? ಹಾಯ್ ಮಾಡು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ತುಂಬ ಸುಸ್ತಾಗ್ಬಿಟ್ಟಿದ್ದಾಳೆ ಅವಳು. ಇಲ್ಲಪ್ಪ ಫುಲ್ ವೀಕ್ ಆಗಿಬಿಟ್ಟಿದ್ದಾಳೆ ಅವಳು. ಇನ್ನೇನು ಇಲ್ಲಿ ರೆಸಾರ್ಟ್ ಹತ್ರ ಬರ್ತಿದ್ದಾಗೇನೆ ಯಾರು ಕಾಣಿಸ್ಕೋತಾರೆ ಅಂದರೆ, ನಾನು ಯಾರಿಗೂ ಹೇಳೇ ಇಲ್ಲ ಬರ್ತೀನಿ ಅಂತ. ಅಮ್ಮಂಗೂ ಕೂಡ ಹೇಳ್ಬಿಟ್ಟಿದ್ದೆ, ಆಗಲ್ಲ ಖುಷಿಗೆ ತುಂಬಾ ವಾಮಿಟ್ ಆಗ್ತಿದೆ, ಬರೋಕ್ಕಾಗಲ್ಲ ಮಮ್ಮಿ ಅಂತ. ಅಮ್ಮನೂ ಬೇಜಾರು ಮಾಡ್ಕೊಂಡು ಇದ್ರಂತೆ. ಇನ್ನು ಹಾಗೆ ಬರ್ತಾ ಗಂಡಿನ ಊರಿನ ಕಡೆಯವರು, ಅವರು ನಮ್ಮ ಸಬ್ಸ್ಕ್ರೈಬರ್ ಅತ್ತೆ, ಕ್ಯೂಟ್ ಸಬ್ಸ್ಕ್ರೈಬರ್, ಅವರು ಕೂಡ ಮಾತಾಡ್ಸಿದ್ರು. ಸೊ ನಾನು ಅದೇ ಕೇಳಿದೆ, ಆಗಿದ್ರೆ ನಿಮಗೆ ಶಿಲ್ಪ ಗೊತ್ತಿರ್ತಾಳಲ್ವಾ ಅಂತ ಕೇಳಿದೆ. ಗೊತ್ತು ಆಂಟಿ ಅಂತ ಹೇಳ್ಕೊಂಡು ಮಾತಾಡ್ಸ್ಕೊಂಡು ಹೋದರು ಅವರು, ಅಮ್ಮ ಮಗಳು. ಖುಷಿ ಆಯಿತು. ಸೊ ಅವ್ರ ಹೆಸ್ರು ಕೇಳೋದು ಮರ್ತ್ಬಿಟ್ಟೆ ಅಂದ್ಕೊತೀನಿ. ಇದರಲ್ಲಿ ಸೌಂಡು ಮ್ಯೂಸಿಕ್ ಎಲ್ಲ ಹಾಕಿದ್ರು. ಆದ್ದರಿಂದ ಸರಿ, ಇವಾಗ ನಿಧಾನಕ್ಕೆ ಎಂಟ್ರಿ ಕೊಡ್ತಾಯಿದ್ದೀನಿ. ಫಸ್ಟಿಗೆ ನಮ್ಮ ಮಾಮನೇ ಸಿಕ್ಕಿದ್ದು, ಇನ್ನೂ ಯಾರೂ ನಂಗೆ ಸಿಕ್ಕಿಲ್ಲ. ನಾನು ಸೋಮತ್ರ ಏನೋ ಹೇಳ್ತಾ ಮಾತಾಡ್ತಾಯಿದ್ದೆ. ಆಮೇಲೆ ನಮ್ಮ ಅಮ್ಮಂಗೆ ನಾನು ಹೋಗಿ ಅರ್ಧ ಗಂಟೆ ಆದರೂ ನಮ್ಮನ್ನು ಬಂದಿರೋದು ಗೊತ್ತಿಲ್ಲ. ಯಾಕಂದರೆ ಅಲ್ಲೇ ರಿಲೇಟಿವ್ಸ್ ಎಲ್ಲ ಸಿಕ್ಬಿಟ್ರು, ಅವ್ರನ್ನೆಲ್ಲ ಮಾತಾಡಿಸ್ತಾ ಹಾಗಾಗಿ ಅಲ್ಲೇ ಎಲ್ಲಿ ನಿಂತಿದ್ದೆ ಅದೇ ಜಾಗದಲ್ಲಿ ಎಲ್ಲರೂ ನನಗೆ ಬಂದು ಮಾತಾಡ್ಸೋಕ್ಕೆ ಶುರು ಆದರು. ಇನ್ನು ಚಾಂದಿನಿ ಕೂಡ ಎಲ್ಲೂ ನನಗೆ ಕಾಣಿಸ್ತಾ ಇರಲಿಲ್ಲ. ಚಾಂದಿನಿ ಫೋಟೋ ತೆಗೆಸ್ಕೊಳ್ಳೋದ್ರಲ್ಲಿ ರಕ್ಷಿತ್ ಹತ್ರ ಬ್ಯುಸಿ ಆಗಿಬಿಟ್ಟಿದ್ಲು. ಸೊ ನಮ್ಮಮ್ಮ ಅಂತೂ ಫುಲ್ ಮಿಂಚುತ್ತಾಯಿದ್ರು. ನಮ್ಮ ಅಕ್ಕ ರೆಡಿ ಮಾಡಿಬಿಟ್ಟಿದ್ಲು ಸೂಪರಾಗಿ. ಸೊ ಹಾಗೆ ಅದು ಹೇಳೋಣ ಅಂತಂದರೆ, ಅಲ್ಲಿ ಅದು ಹೇಳ್ದಂಗೆ ಮ್ಯೂಸಿಕ್ ಇತ್ತಲ್ಲ, ಕಾಪಿರೈಟ್ ಇಶ್ಯೂ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ರು ಎಲ್ಲರೂ ಗೊತ್ತಾ. ಇನ್ನು ನನ್ನ ಪ್ರೀತಿ ಮಗಳು ಕೂಡ, ನಮ್ಮ ಗಾನೂ ಅಷ್ಟೇ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ಲು, ಎಷ್ಟು ಚೆನ್ನಾಗಿ ಅವಳೇ ರೆಡಿಯಾಗಿದ್ಲು. ಜಯಶ್ರೀ ಆಗಿರ್ಬೋದು, ನಮ್ಮ ಅಕ್ಕ, ಎಲ್ಲರೂ ಒಂಥರ ನನಗೇ ಮದುವೆಗೆ ಬರದೇ ಇರೋರೆಲ್ಲ ಬಂದುಬಿಟ್ಟಿದ್ರೆ ನನಗೆ ಒಂಥರ ಶಾಕ್ ಅನ್ನಿಸ್ತಾ ಇತ್ತು. ಆ್ಯಂಡ್ ನಾನು ಬರಲ್ಲ ಅಂತ ಅಂದ್ಕೊಂಡಿದ್ದವ್ರಿಗೂ ಕೂಡ ಶಾಕ್ ಆಯಿತು ಅಂತ ಅಂದ್ಕೊತೀನಿ. ಅಯ್ಯೋ ಸರ್ಪ್ರೈಸ್ ಆಗೋಯ್ತು. ಎಲ್ಲರೂ ಅದೇ ಹೇಳ್ತಾಯಿದ್ರು, ಸರ್ಪ್ರೈಸ್ ಆಯ್ತು ನೀನು ಬಂದಿದ್ದು, ಖುಷಿ ಆಯಿತು ಅಂತ. ಮದುವೆಗೆ ಸೂಪರ್ ಜೋಡಿ, ಮಗಳು ದೊಡ್ಡಪ್ಪ ಆಗ್ತಿಲ್ಲ ಅವಳಿಗೆ. ಏನು ಗಾಡಿ ಬಂದ
ಇನ್ನು ನಾವು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಫ್ಯಾಮಿಲಿಯವ್ರು ಹೋದ್ವಿ. ಎಲ್ಲರೂ ಅವ್ರವ್ರ ಫ್ಯಾಮಿಲಿಯವ್ರು ಹೋಗಿ ತೆಗೆಸ್ಕೊತಾ ಇದ್ರು. ಸೊ ಲಾಸ್ಟಿಗೆ ನಾವು ಅವ್ಳು ಶಿಲ್ಪ ಅಂತೂ ಫುಲ್ ಖುಷಿಯಾಗ್ಬಿಟ್ಲು ನಾನು ನೋಡ್ತಿದ್ದಾಗೇ. ಸರಿ ಫೋಟೋ ಬನ್ನಿ ಅಂತ. ಆಮೇಲೆ ನಾವು ನಮ್ಮ ಫ್ಯಾಮಿಲಿ ಅಂದರೆ ನಾನು, ಸೋಮ್, ಖುಷಿ, ರಕ್ಷಿತ್ ಎಲ್ಲರೂ ನಾವೊಂದು ಫೋಟೋ ಆದರೆ ಖುಷಿ ಮಲ್ಕೊಂಡ್ಬಿಟ್ಟಿದ್ಲು. ಆಮೇಲೆ ಗಾನು ಬಂದು ಜಾಯ್ನ್ ಆದ್ಲು. ಆಮೇಲೆ ಗಾನು ಬಂದಮೇಲೆ ಮಮ್ಮಿನೂ ಕರೆದ್ಬಿಟ್ಟು ಮಮ್ಮಿ ಬಾ 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 ಅಂತ ಹೇಳ್ಬಿಟ್ಟು ಮಮ್ಮಿನೂ ಕರೆದು ಫೋಟೋ ತೆಗೆಸ್ಕೊಂಡ್ವಿ. ಅಂದರೆ ಏನೋ ಒಂದು ಮಿಸ್ ಆಯಿತು ಅಂತಂದರೆ ನಮ್ಮ ಎಂಟೈರ್ ಫ್ಯಾಮಿಲಿ ಫೋಟೋ ತೆಗೆಸ್ಕೋಬೇಕಾಗಿತ್ತು. ನಾವು ನಮ್ಮ ಮನೆಯಲ್ಲಿ ಯಾವುದೇ ಫಂಕ್ಷನ್ ಮಾಡುವಾಗ್ಲೂ ಎಂಟೈರ್ ಫ್ಯಾಮಿಲಿ ಒಂದು ಫೋಟೋ ತೆಗೆಸ್ಕೊತೀವಿ. ಅದೊಂದು ಮಿಸ್ ಆಯಿತು. ಏನಾಯ್ತು ಅಂದರೆ ಕೆಲವರು ಊಟಕ್ಕೆ ಹೊರಟೋಗ್ಬಿಟ್ಟಿದ್ರು, ಕೆಲವರು ಇನ್ನೊಂದ್ರಲ್ಲಿ ಬ್ಯುಸಿಯಾಗಿದ್ರು. ಈ ಥರ ಆಗಿ ಅದೊಂದು ಫೋಟೋ ಮಿಸ್ ಆಯಿತು. ಅದು ಬಿಟ್ಟರೆ ಅವ್ರವ್ರ ಫ್ಯಾಮಿಲಿಯವ್ರ ಫೋಟೋ ಎಲ್ಲ ತೆಗೆಸ್ಕೊಂಡ್ರು. ಫುಲ್ ಖುಷಿ ಆಗ್ಬಿಟ್ಲು. ಖುಷಿ ಆ್ಯಕ್ಚುಲಿ ಇಲ್ಲೇ ಖುಷಿಗೆ ಬರ್ತಡೇ ಮಾಡಬೇಕು ಅಂತ ಇಲ್ಲೇ ಪ್ಲ್ಯಾನ್ ಇದ್ದಿದ್ದು ನಾವು ಈ ರೆಸಾರ್ಟಲ್ಲೇ ಫಸ್ಟ್ ಇಯರ್ ಬರ್ತಡೇ ಮಾಡಬೇಕು ಅಂತ. ಆದರೆ ಆಂಟಿ ಹಾಗಾದ್ರಲ್ಲ, ಆದ್ರಿಂದ ಕ್ಯಾನ್ಸಲ್ ಆಯಿತು. ಇಲ್ಲಾಂದರೆ ಬುಕ್ ಮಾಡೋಕ್ಕೆ ಬಂದಿದ್ವಿ, ಬಂದೆಲ್ಲ ನೋಡ್ಕೊಂಡು ಹೋಗಿದ್ವಿ. ಇಲ್ಲೇ ಅಲ್ಲಿ ಮಾಡೋ ಥರ ಇತ್ತು. ಸ್ವಿಮ್ಮಿಂಗ್ ಪೂಲ್ ನೋಡಿದ ತಕ್ಷಣ ಖುಷಿ ಆಗ್ಬಿಡ್ತು ನನ್ನ ಮಗು. ಹಾಯ್ ಖುಷಿಮಾ, ಖುಷಿಮಾ ಇಲ್ಲಿ ಹಾಯ್ ಖುಷಿಮಾ. ನಾವು ಅಲ್ಲಿ ರೂಮ್ ನೋಡೋಕೆ ಹೋಗಿದ್ವಿ, ಮೇಲೆ ಹೋಗಿದ್ವಿ ಅಲ್ಲಿ. ಓಕೆ ಬನ್ನಿ ಊಟಕ್ಕೆ ಹೋಗೋಣ ಅಂತ. ಇನ್ನು ಎಲ್ಲ ಊಟಕ್ಕೆ ಹೋಗೋಣ ಅಂತ ಇದ್ವಿ. ನಮ್ಮ ಮಾಮ ಇದ್ದವರು ನಿಂತ್ಕೊಳ್ರಿ ಎಲ್ಲ ಫ್ಯಾಮಿಲಿ ಫೋಟೋ ತೊಗೊಳ್ಳೋಣ ಅಂತ. ಅಷ್ಟರಲ್ಲಿ ನಮ್ಮ ಅಕ್ಕ, ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅವರೆಲ್ಲರೂ ಊಟಕ್ಕೆ ಬಂದುಬಿಟ್ಟಿದ್ರು. ಸೊ ಅವರೆಲ್ಲರೂ ಇಲ್ದಂಗೆ ನಾವೆಲ್ಲರೂ ಹೆಂಗೆ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋದು. ನನಗೆ ಬೇರೆ ಹೊಟ್ಟೆ ಕವ ಅಂತಾಯಿತು, ಹೊಟ್ಟೆ ಹಸು ತುಂಬಾ ಆಗ್ತಾಯಿತ್ತು. ಅದಕ್ಕೆ ನಾನು ಹೋಗಿ ಊಟ ಮಾಡ್ಕೊಂಡ್ಬಿಡ್ತೀನಿ ಮಮ್ಮ, ಆಮೇಲೆ ಬೇಕಿದ್ರೆ ತೆಗೆಸ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಊಟಕ್ಕೆ ಬಂದಿದ್ವಿ. ಊಟದ ಬಗ್ಗೆ ಮಾತ್ರ ಇನ್ನೊಂದು ಮಾತಾಡೋ ಹಾಗಿಲ್ಲ, ಅಷ್ಟು ಚೆನ್ನಾಗಿತ್ತು ಊಟ ಮಾತ್ರ. ಎಲ್ಲ ಥರ ಏನು ಪೂರಿ, ಸಾಗು ಮತ್ತು ಗೋಬಿ ಮಂಚೂರಿ ಸ್ವಲ್ಪ ಸ್ಪೈಸ್ ಇತ್ತು. ಆಮೇಲೆ ಜಾಮೂನು ಮತ್ತು ಹಾಲು ಖೀರು ಆ ಥರ ಸ್ವಲ್ಪ ಡಿಫ್ರೆಂಟಾಗಿತ್ತು. ಆದರೆ ತುಂಬಾ ಚೆನ್ನಾಗಿತ್ತು. ಏನಂದರೆ ಈ ಮದುವೆ ಮನೆ ಊಟ ಅಂತ, ಯಾವುದೇ ಫಂಕ್ಷನ್ ಊಟ ಅಂತ ಆಗಲಿ ನೆನಪಿಸ್ಕೊಳ್ಳೋ ಥರ ಇರಬೇಕು ಎಷ್ಟೇ ವರ್ಷ ಆದರೂ. ಆ ಥರ ತುಂಬಾ ಚೆನ್ನಾಗಿತ್ತು ಊಟ. ಅದೇ ಹೆಂಗಿದೆ ಜಾಮೂನು ಸ್ವಲ್ಪ ಆದ್ಮೇಲೆ ಕೇಳಬೇಕಿತ್ತು. ಡ್ರೈ ಜಾಮೂನ್ ಅತ್ತೆ ಅದು. ಕಮೆಂಟ್ ಕೊಡ್ಬೇಕು ನೀನು, ಎಷ್ಟು ಚೆನ್ನಾಗಿ ನಿನ್ನನ್ನ ನನ್ನ ಇದರಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಂತಂದರೆ ಹೇಳಬೇಕು. ಹಾಂ ಹೆಂಗೀಗ ಎಲ್ಲ ಲೈನಕ್ಕೆ ಅಪ್ಪ ಅಲ್ಲ ಏನು ಏನಂತಾರೆ, ಗಂಡ, ಹೆಂಡತಿ, ಮಗಳು, ಅಳಿಯ, ದೊಡ್ಡ ಮಾವ, ಸೆಂಟ್ರಲ್ ನನ್ನ ಮಗ ಎಲ್ಲರೂ ಕೂತ್ಕೊಂಡವ್ರೆ. ಗೋಬಿ ಮಂಚೂರಿ ಒಂದು ಬಾಯಿಗಿಡು, ಸಕ್ಕತ್ತಾಗೈತೆ. ಆದರೆ ಪೂರಿ ಹೋಗಿ ಇವಾಗ ದೋಸೆ. ಹುಡುಗ ಹುಡುಗಿ ಜೊತೆ ಕುತ್ಕೋಬೇಕಾಯ್ತು ಆ್ಯಕ್ಚುಲಿ, ಗೊತ್ತಾ. ನಮ್ಮ ಚಾಂದಿ ನೋಡಿ ಕುಚುಕು ಆಗಿ ಓಡ್ ಬಂದ್ಬಿಟ್ಟವಳೆ ಮುಂಚಿತವಾಗೇನೆ. ಸುಮಾರು ಜನ ವ್ಯೂವರ್ಸ್ ಗೊತ್ತಿರುತ್ತೆ, ನಮ್ಮ ಮಾಮ ಅವರು ಸೋದ್ರ ಮಾವ, ನಮ್ಮಮ್ಮನ ತಮ್ಮ. ಇವರು ಮ್ಯಾರೇಜ್ ಆಗಿಲ್ಲ. ಸೊ ಆದ್ದರಿಂದ ನಮ್ಮ ಇನ್ನೊಬ್ಬ ಮಾಮ ಇವ್ರು ಬಂದ್ಬಿಟ್ಟು ನಮ್ಮ ತಾತ, ಅಂದರೆ ನಮ್ಮ ಚೆನ್ನಮ್ಮಾಜಿ ಹಸ್ಬೆಂಡ್ ಇದ್ದಾರಲ್ಲ ಅವರ ತಮ್ಮನ ಮಗ. ಇವರು ನನಗೆ ಮಾಮ ಆಗಬೇಕು. ಅವರು ಬಂದು ಮಾತಾಡ್ತಾಯಿದ್ರು. ಸೊ ಎಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ದಾರೆ. ಇದೇ ಫಸ್ಟ್ ಟೈಮ್ ಆ್ಯಕ್ಚುಲಿ ನಮ್ಮ ಮಾಮ ಇಷ್ಟು ಚೆನ್ನಾಗಿ ರೆಡಿ ಆಗಿರೋದು. ಇದೆಲ್ಲ ಪ್ಲ್ಯಾನ್ ಮಾಡಿ ನಮ್ಮ ಭುವನ್ ಮತ್ತು ಶಿಲ್ಪ ಹೋಗಿ ಈ ಥರ ಡ್ರೆಸ್ ಹಾಕ್ಕೊಳ್ಳೇಬೇಕು ಅಂತ ಹೇಳಿ ಹೋಗಿ ಕೊಡಿಸ್ಕೊಂಡು ಬಂದು ಹಾಕ್ಸಿರೋದು. ಮಾತ್ರ ನಮ್ಮ ಮಾಮ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ಇವಾಗ ರೂಮ್ಗೆ ಬಂದಿದ್ದೀವಿ. ನನ್ನ ಮಗಳು ಆಟ ಆಡ್ತಾಳೆ. ನಮ್ಮ ಮಮ್ಮಿಯವರೆಲ್ಲ ರೂಮ್ಗೆ ಬಂದು ಸೆಟಲ್ ಆಗ್ಬಿಟ್ಟವ್ರು ಆಗಲೇ, ಡ್ರೆಸ್ ಚೇಂಜ್ ಮಾಡ್ತವ್ರು ಆಗಲೇ. ಏನು ಮಾವ ಸಮಾಚಾರ? ನೋಡ್ಬವ ಎಷ್ಟು ಓಡಾಡ್ತಾ ಇದ್ದೀನಿ ಅಂತ. ಖುಷಿ ಹುಷಾರಿರಲಿಲ್ಲ, ಅದಕ್ಕೆ ಲೇಟ್ ಆಯಿತು. ಎಲ್ಲಿ ನಿಮ್ಮ ರೂಮು? ಪಕ್ಕದ್ದೇನಾ? ಯಾರ್ಯಾರಿದ್ದೀರಾ? ನಿಮ್ಮ ಫ್ಯಾಮಿಲಿನಾ? ನಿಮ್ಮ ಫ್ಯಾಮಿಲಿ? ಹಾಂ ಹಾಂ, ಓ ಹೌದಾ, ಓಕೆ ಓಕೆ ಓಕೆ. ಇಲ್ಲಿ ಇವ್ರನ್ನ ನೋಡೋಣ ಅಂತ ಬಂದ್ವಿ.
ಖುಷಿ ಮಾ ಶೂಸ್ ಬಿಚ್ಚು. ಹಾ ವಸಂತ ಇಲ್ಲ ಇಲ್ಲಿ. ಕೆಳಗಡೆ ಓಡಿಸ್ತಾ ನಿಮ್ಗೊಂದು ರೂಮ್ ಕೊಟ್ಟಿದೀವಿ ಗಂಡ ಹೆಂಡತಿಗೆ. ಹೌದಾ? ನಮ್ಮ ಮಮ್ಮಿ ತೋರಿಸಿಲ್ಲ. ಬನ್ರಿ ಮಮ್ಮಿ ಕಡೆ. ನಮ್ಮ ಮಮ್ಮಿ ಫುಲ್ಲು ಮಿಂಚಿಂಗ್. ತುಟಿ ಹೆಂಗ್ ಮಾಡ್ಬೇಡ್ರಿ ನೀವು. ನಾನು ಅವೆಲ್ಲ ಹೇಳಿದೀನಿ ಫೋಟೋ ಹೊಡಿಬೇಕಾದ್ರೆ. ಹಂಗೆ ಸ್ಮೈಲ್ ಕೊಡಬೇಕು, ತುಟಿ ಇಲ್ಲ ಹಿಂಗೆ ಮಾಡಬೇಡ್ರಿ. ಚೆನ್ನಾಗಿ ಬರಲ್ಲ ಫೋಟೋಲಿ. ಹಿಂದೆ ತಿರ್ಕೊಳ್ರಿ. ನಮ್ಮ ಮಮ್ಮಿ ಹೇರ್ ಸ್ಟೈಲ್ ನೋಡಿ ಫ್ರೆಂಡ್ಸ್. ಏನ್ ಮಿಂಚುತ್ತವ್ರ ನಮ್ಮ ಮಮ್ಮಿ. ನಮ್ಮ ಅಕ್ಕ ಸಾಕು, ಸಿಂಪಲ್ ಆಗಿ ಚೆನ್ನಾಗಿದೆ ಸಾಕು. ಸೀರೆ ನೋಡಿ. ನನ್ನ ಮಗಳು ಆಗಲೇ ಡ್ರೆಸ್ನ ಚೇಂಜ್ ಮಾಡಿಬಿಟ್ಟವಳೆ. ಖುಷಿಗೆ ಜರ್ಕಿನ್ ತಂದಿದ್ದೆ, ಸ್ವೆಟರ್ ತಂದಿದ್ದೆ ಅವಳಿಗೆ. ಯಾಕಂದರೆ ಚಳಿ ಆದರೆ ಅಂತ. ಏನಿಲ್ಲ, ಆರಾಮಾಗಿ ಆಟ ಆಡ್ತಾಳೆ. ನನ್ನ ಮಗಳು ಚೆನ್ನಾಗಿ ಕಾಣಿಸ್ತಾವಳ ಸಿಂಪಲಾಗಿ. ಪಾಪ ಇದನ್ನೂ ಹಾಕೋತಾ ಇರಲಿಲ್ಲ ಅದು. ಏನು ಇದು ಮಾಡಿರೋದು. ನೀ ತಿನ್ನವ ಪೋಣ್ಸವ ಐಸ್ ಕ್ರೀಮು. ಪೋಣ್ಸ್ ಚೆನ್ನಾಗಿ ಪೋಣ್ಸು. ಓ ಮಲ್ಕೋಬೇಕು ಇವಾಗ. ಏನ್ ಮಾಡಿ ಗೊತ್ತಾ, ಈ ಟವಲ್ ಅಲ್ಲಿ ಹೆಂಗ್ ಮಾಡಿದಾರೆ ಗೊತ್ತಂದ್ರೆ ಬಾತ್ಕೋಳಿ ಅಲ್ಲ ನೀರ್ ಕೋಳಿ ತರ ಹಿಂಗೆ ಗೊತ್ತು ಟವಲ್ ಅಲ್ಲಿ ಮಾಡಿ ಕೊಕ್ಕೈತೆ ಹೋಗಲ್ಲ ಅಂತವಳೆ. ಕೊಕ್ಕಲ್ಲ ಮಗ್ಳೆ ಟವಲ್ ಮಾಡಿರೋದು ಅಂತ ತಂದ್ಬಿಟ್ಟು ಕೊಟ್ಟ. ಮೂರಲ್ಲೂ ನನ್ ಡಿಸೈನ್ ಮಾಡಿಕ್ಕಿದ್ರು ಕಣ. ಹಂಗೆ ಅಪ್ಪ ತಿನ್ಸ್ಬೇಡ ಅಮ್ಮ, ಹುಷಾರಿಲ್ಲ ಅವಳಿಗೆ, ತಿನ್ಸ್ಬೇಡ. ನಾನು ಆವಾಗ ಬಂದಾಗ ಖುಷಿಗೆ ಬರ್ತಡೆಗೆ ರೂಮ್ಸ್ ನೋಡಕ್ ಬಂದಾಗ ಈ ಫ್ಲೋರಲ್ಲಿ ಆ ಕಡೆ ರೂಮ್ ತೋರಿಸಿದ್ರು. ಈ ಲಾಸ್ಟ್ ರೂಮು ಡಬಲ್ ಈ ಥರ 2 ಕಾಟ್ ಬರುತ್ತೆ, ಅದನ್ನು ತೋರಿಸಿದ್ರು. ನಾನು ಅದೇ ನಮ್ಮ ಮನೆಯವರೆಲ್ಲ ಇರೋ ಥರ ರೂಮ್ ಅಂತ ನೋಡಿದೆ. ಎಷ್ಟು ಹೇಳಿದ್ರು ಗೊತ್ತಾ ಅದಕ್ಕೆ? ಅದೆಷ್ಟೋ ಹೇಳಿದ್ರಪ್ಪ, ಮರ್ತೋಗ್ಬಿಟ್ಟೆ. ನಾನು ನಮ್ಮ ಆಂಟಿ ಹಂಗಾಗಿದ್ದಿದ್ರಲ್ಲಿ ಎಲ್ಲ ಮತ್ತೆ ಹೇಳ್ಬಿಟ್ಟಿದ್ದೆ. ಹಿಂಗಾಯ್ತು. ಗೊತ್ತಾಗಲ್ಲ ಅವಳಿಗೆ. ಹಾಗೆ ಆಯಿತು. ಆಗ ಖುಷಿಗೆ ಒಂದು ಸ್ವಲ್ಪ ಫೀಡಿಂಗ್ ಮಾಡಿಸೋಣ ಅಂತ ಕರ್ಕೊಂಬಂದು. ಯಾಕಂದರೆ ಅವಳೇನು ತಿಂದಿಲ್ಲ ಅಲ್ಲ, ತಿನ್ಸು ಇಲ್ಲ ಅವಳಿಗೆ. ಸ್ವಲ್ಪ ಫೀಡಿಂಗ್ ಮಾಡಿಸ್ಬಿಟ್ಟು ಆಮೇಲೆ ಇದು ಮಾಡೋಣ ಅಂತ. ಓಕೆ, ಅವ್ಳಿಗೊಂದು ಸ್ವಲ್ಪ ಹಾಲು ಕುಡಿಸ್ಬಿಡ್ತೀನಿ. ಅವಳಿಗೆ ಬರೀ ನೀರು ಜಾಸ್ತಿ ನೀರು ಕುಡಿತಾ ಇದ್ದಾಳೆ, ಜೊತೆಗೆ ಫೀಡಿಂಗ್ ಮಾಡಿಸ್ತಾ ಇರಬೇಕು ಅವಳಿಗೆ. ಆದ್ದರಿಂದ ORS ಕುಡಿಸಿ ಅಂತ ಹೇಳಿದ್ರು. ಅವ್ಳು ಕುಡಿಯಲ್ಲ, ಆದ್ದರಿಂದ ಆದಷ್ಟು ಬ್ರೆಸ್ಟ್ ಫೀಡ್ ಮಾಡಿಸ್ತಾ ಇರಿ ಜಾಸ್ತಿ ಅಂತ ಹೇಳಿದ್ದಾರೆ ಡಾಕ್ಟ್ರು. ಅದಕ್ಕೆ ಇವಾಗ ಇಲ್ಲಿಗೆ ಬಂದೆ ರೂಮಿಗೆ. ನಮ್ಮಮ್ಮ ನೋಡಿಕೊಂಡು ಊಟ ಮಾಡಿಬಿಟ್ಟು ಅಲ್ಲೆಲ್ಲರೂ ಮಾತಾಡ್ಸ್ಕೊಂಡು ಅವಳು ಕಾಸ ಗುಡಿಸ್ಕೊಡ್ತಾವಳೆ. ಚಂದಿ ಜಾರೋಕ್ ಶಿಲ್ಪಂಗ್ ಕೂತಿದ್ರೆ ಇವಾಗ ಕಡೆ ಬಾರ ರಕ್ಷಿತ ನಿಮಿಷ 1 2 3 ಕಡೆ ಊಟ ಹಾಯ್ ಹಾಯ್ ಹಾಲಿನ ಒಂದು ಗೌಡ್ತಿ. ಹಾಯ್ ಎಲ್ಲ ರೆಡ್ ಆಗಿ ಕಾಣಿಸ್ತಾ ಇದ್ದಾರೆ. ಸರಿ ಹೋಗಲ್ಲ ಇಲ್ಲೆಲ್ಲ, ಅಲ್ಲಿ ಹೋಗೋಣ, ಅಲ್ಲಿ ಚೆನ್ನಾಗಿ ಬರುತ್ತೆ. ನಮ್ಮ ಮಾಮಂದು ಹೊಸ ಲುಕ್ಗಳು ಬರ್ತಾ ಇದೆ. ಯಾವ್ದೇ ಚಂದಿ ಹೇಳು. ಈ ಬಂಧನ ಫಿಲಮ್ ವಿಷ್ಣುವರ್ಧನ್ ಸ್ಟೈಲ್ ಅಂತೆ ಇದು. ನೋಡಿ ನಮ್ಮನ್ನ ನೋಡಿ ಹೆಂಗ್ ಹೋಗಿ ಪಕ್ಕದ ಸೈಲೆಂಟ್ ನಿಂತ್ಕೊತಾಳೆ. ಆಮೇಲೆ ಬನ್ನಿ ನಮ್ಮ ಫೋಟೋ ಸೆಷನ್ ಆಗ್ಲಿ, ಬೇಗ ಹೋಗ್ಬೇಕು ಮನೆಗೆ. ಇದು ದೊಡ್ಡಕ್ಕ ಅಂತಮ್ಮ. ಪಾಪ ಏನ್ ಪೋಸ್ ಕೊಡ್ತಾವಳ ನಮ್ಮ ಅಕ್ಕ. ನಾನು ಆಶು ಮರಿ ಬಾ, ಈ ಕಡೆ ಬಾ ನೀನು. ಇರು ಅವಳು ಬರ್ಲಿ. ಆಶು ಮರಿ ಬಾ. ಆಶನ್ ಮರಿ ಬಿಟ್ಟು ಬಂದ್ವಿ ಅಲ್ಲಿ ಮಮ್ಮಿ ಹತ್ರ. ನೀನ್ ಈ ಕಡೆ ಬಾರಿ ಫೋಟೋಗೆ ಪ್ಲೇ ಆಗ್ತಾ ಇದೆ. ಅಲ್ಲಿ ಮಮ್ಮಿ ರೂಮ್ ಅಲ್ಲಿ ಫೈನಲಿ  ತುಂಬಾ ಜನಗಳ ಬೇಡಿಕೆ ನಂತರ 3 ವರ್ಷ ಆದ್ಮೇಲೆ 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 3
ನೋ ಮೋರ್ ಬ್ಯಾಡ್ ಕಮೆಂಟ್ಸ್. ಎಲ್ಲ ಹೆಂಗ್ ನೋಡ್ತವ್ರೆ. ಇದು ಒಂದು ಅದ್ಭುತ ಕ್ಷಣ, ಮರೆಯಲಾಗದ ಅನುಭವ. ಒಂದ್ ನಿಮಿಷ ಅಲ್ಲ, ಯಾಕೆಂದ್ರೆ ಈ ಕಲರ್ ಮುಂದೆ ಯಾಕೆ ನಾನು ಬ್ಲಾಕ್ ಕಾಣಿಸ್ತಾ ಇದೀನಿ ಮೇಕಪ್ ಮುಂದೆ, ಅದಕ್ಕೋಸ್ಕರ ಮೇಕಪ್ ಅಂತ ಅನ್ಕೋಬೇಡಿ. ವಿತೌಟ್ ಮೇಕಪ್ ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಇರುತ್ತೆ ನೋಡ್ತಾ ಇದ್ದೀನಿ. ನೋಡೋಣ. ಆಯ್ತೀನಿ ಅಪ್ಪ ಎಲ್ಲ. ಹುಡುಗ ಊಟಕ್ಕೆ ಹೋಗಿರೋ ಇನ್ನೊಳು ಹೋಗಿಲ್ಲ, ಇಲ್ಲೇ ಅವಳೆ. ಮಮ್ಮ ಇನ್ನೊಂದ್ಸರಿ ಇನ್ನೊಂದ್ ರೌಂಡ್ ಊಟ. ಇದನ್ನು ಹೇಳ್ಕೊಂಡು ಹೋಯ್ತಾವಳೆ. ಚೆನ್ನಾಗಿ ಬೇಡಿಕೆ 20,000. ಚೆನ್ನಾಗಿದೆ ಅಷ್ಟೇನಾ? ಸೋ ಬ್ಯೂಟಿಫುಲ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಅಲ್ವಾ? ನಮ್ ಸೋಮು ಕಾಯ್ತವ್ರೆ ಎಲ್ಲೋರೆ ಪಾಪ. ಅಲ್ಲಿ ನೋಡಿ ಕಾಣಿಸ್ತಾರ ಇಲ್ಲ ಹೋಗುತ್ತೆ, ಒಬ್ರೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತವ್ರೆ. ಓಕೆ ಮಾಡೋಟ. ನಮ್ಮ ಆಶೂರಿ ಬಂದ್ಬಿಟ್ಲು. ಹಂಗಂದ್ರೆ ಹೆಂಗ್ ಗೊತ್ತಕ್ಕ? ನಡಿ ಎಲ್ಲಿ ಮಾಡೋಣ? ಇಲ್ಲೂ ಚೆನ್ನಾಗಿ ಬರುತ್ತೆ ಕಣ್ಲೆ. ಓಕೆ ಫೈನಲ್ ಏನು ಮಾಶು ಮರಿಯನ್ನ ಗ್ರೂಪಲ್ಲಿ ತೋರಿಸ್ಬಿಟ್ಟೆ, ನೋಡ್ಕೊಬಿಡಿ. ಲಾಸ್ಟು ಒಂದು ಟೈಮು ಚೆನ್ನಾಗಿ ರೆಡಿ ಆಗಿಬಿಟ್ಟವಳೆ. ಇದು ಮದುವೆನಲ್ಲಿ ಏನು ರಿಸೆಪ್ಷನಿಗೆ ಅಂತ ಹೊಲ್ಸ್ಕೊಂಡಿದ್ದೆ, ಆ್ಯಕ್ಚುಲಿ ಬೆಂಗಳೂರು ರಿಸೆಪ್ಷನ್ಗೆ ಅಂತ. ಅವಾಗ ಹೊಲ್ಸಿದ್ದಕ್ಕೆ ಇವಾಗ ಇದು ಮಾಡಿರೋದು. ಓಕೆ ಜಾಸ್ತಿ ತೋರ್ಸೋದು ಬೇಡ, ಸಾಕು, ಪಾಪು ಇದೆ ಆದ್ರಿಂದ. ಓಕೆ, ಇನ್ನು ನಮ್ಮ ಜಯಶ್ರೀ ಮೇಡಮ್ ಅವರು ಸಕ್ಕದಾಗ ಕಾಣ್ತವ್ರೆ ಮಸ್ತ್. ಎಲ್ರೂ ನಾನೇ ಸಿಂಪಲ್ಲು, ಯಾಕಂದರೆ ನಂದು ಅನ್ಪ್ಲ್ಯಾಂಡ್ ಅಲ್ವಾ, ಅದಕ್ಕೋಸ್ಕರ. ಚಾಂದಿ ಸ್ಟಿಚ್ ಮಾಡಿಸಿರೋದು ಇದು, ಸಕ್ಕದಾಗಿದೆ. ನಾನು ನಾರ್ಮಲ್ ಬೇರೆ ಥರ ಹೊಲ್ಸಿರ್ತೀವಿ ಅಂದ್ಕೊಂಡಿದ್ದೆ. ಚೆನ್ನಾಯ್ತು. ನಿನ್ನ ಮದುವೆಗೂ ಸುಮ್ಮನೆ ಹಿಂಗೆ ಮಾಡಿಬಿಡು ಆಯಿತಾ? ಬೆಸ್ಟು, ಸಾಕು. ಬೇಜಾನಾಯಿತು, ಒಂದು ದುಪ್ಪಟ್ಟ ಹಾಕೊಂಡ್ಬಿಟ್ರೆ ಬೇಜಾನಾಯಿತು. ಓಕೆ ಸೂಪರ್. ಯಾರು ನಂಬ್ತಾ ಇಲ್ಲ, 17.5 ವರ್ಷದ ಸೀರೆ, ಬಂಗಾರದ ಬೇಟೆ. ಬಂಗಾರದ ಬೇಟೆ ಎಲ್ಲ ಬಂಗಾರದ ಬೇಟೆ. ಇವಾಗ ಫ್ಯಾನ್ಸಿನೇ ಇವಾಗ ಇದೆಲ್ಲ. ನಮ್ಮ ಯಜಮಾನ್ ಪ್ರೀತಿಯಿಂದ ಕೊಡ್ಸಿದ್ರು. ಇದಕ್ಕೆಲ್ಲ ಸಖತ್ತಾಗಿ ಮಾಡ್ಸೋದು. ಬಾರಿ ಆಶಾ ಹಂಗೆ ಬಾರಿ ನಿಂತ್ಕೊಳ್ಳೆ, ಒಂದು ಹಂಗೆ ಸೆಲ್ಫಿ ಥರ ಫೋಟೋ ಇರಲಿ. So beautiful, so elegant, just looking like a wow. Just looking like a wow. ಯಾರು ಹೊಡಿಲಿಲ್ಲ ನನಗೆ, ನಿನಗೈತೆ. ನಿಂದು ಎಷ್ಟು ಚೆನ್ನಾಗಿ ಫೋಟೋ ಹೊಡೆದವನೇ, ನಮ್ಗೆ ಒಂದು ದಿನ ಕರ್ತವನೇ. ಓಕೆ ಹೊರಡೋ ದಿನ ನನ್ನ ಮಗ ಹ್ಯಾಂಡ್ಸಮಾಗಿ ಕಾಣಿಸ್ತಾ ಇದ್ದಾನೆ ಫ್ರೆಂಡ್ಸ್. ಪುಟ್ಟಪ್ಪಂಗೆ ಕಾಂಪಿಟೇಷನ್ ಕೊಟ್ಟಿದ್ದಾನೆ. ನಮ್ಮ ಮಾಮಂಗೆ ಕಾಂಪಿಟೇಷನ್ನು. ಹಾಂ ಓಕೆ ನೋಡೋಣ. ಬಾಯ್. ನಾಳೆ ಬಾ. ಏನಪ್ಪ ಬತ್ತೀಯ ಚಂದೆ? ಎಡಗಡೆ ಬಲಗಡೆ ನಾವೇ, ಎಡಗೈ ಬಲಗೈ. ಯಾರು ನಿಮ್ಮ ಮಮ್ಮಿ ಏನಾರು ಯಾರು ಬರಲ್ಲ ಅಂದ್ರು. ಕೇಳಾಯ್ತು ನಾನು ಹೇಳ್ದೆ, ಯಾರಿಗಾರ ಅನುಕೂಲ ಇರೋದು ಕಷ್ಟ ಅಂದ್ರೆ ಇಲ್ಲಿ ನಲ್ಲಿನ ಮನೆಗೆ ಮಲ್ಕೊಂಡ್ರೆ ಸುಮ್ಮನೆ ಹೋಗಿ ಆರಾಮಾಗಿ ಬೆಳಿಗ್ಗೆ ಹೇಳ್ದೆ ಬನ್ರಿ ಅಂತ, ಯಾರು ಇಲ್ಲ ಅಂದ್ರು. ಯಾರ ಬಂದು ಕರ್ಕೊಂಡ್ಬಿಡ್ತಾರೆ. ಓಕೆ ಓಕೆ ಬಾಯ್ 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 ಬಾಯ್. ಹೋಗಿ 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 ನನ್ನ ಮಗಳನ್ನ ಕರ್ಕೋಬೇಕು. ಅಲ್ಲಿ ಮೇಲ್ಗಡೆ ರೂಮಲ್ಲಿ ಇದ್ದಾಳೆ, ಹೋಗಿ ಕರ್ಕೊಂಡು ಬರ್ಬೇಕು. ಹೋಗಿ ಕರ್ಕೊಂಡು ಬಂದ್ಬಿಡ್ತೀನಿ ನಾನು. Can we come? ಆಂಟಿ ಖುಷಿ
ಇಟ್ಕೊಳ್ಳಮ್ಮ ಅಪ್ಪ. ಏ ಹಾಕಳಪ್ಪಲೆ. ಬಾಯ್ ಮಾ. ಬಾಯ್ ಖುಷಿ ಅಲ್ಲಿ ಹೆಜ್ಜೆ ಬಾಯ್ ಮಾಡು ಅಣ್ಣ ಬಾಯ್ ಮಾಡು. ಈಗ ಉಸ್ಕೊಳ್ಳೋದು ಬಂದಿತ್ತು. ಹಾಂ ಎಷ್ಟು ಗಂಟೆ ಯಾರೇ ಗೊತ್ತಿಲ್ಲ. 8:30 ಬಾ ಖುಷಿ ಬಾ ಅಲ್ಲಿ ಪಪ್ಪ ಕಾಯ್ತಾ ಪಪ್ಪ ಅಲ್ಲಿ ಪಪ್ಪ ಆಗ್ತಾ ಇಲ್ಲ ಇಷ್ಟ ಇಲ್ಲ. ಸೊ ವೆಯ್ಟ್ ಮಾಡ್ತಾರೆ. ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ನಮ್ಮ ಫ್ಯಾಮಿಲಿಲಿ ಹೀಗೆ ಸರಿ ಎಲ್ಲರೂ ಸೇರ್ಕೊಬಿಟ್ರೆ ಮಾತು ಆ ಕಡೆಯಿಂದ ಈ ಕಡೆ ಹೋಗಕ್ಕೆ ಮನಸ್ಸು ಬರಲ್ಲ. ಈ ಥರ ಖುಷಿ ತೋರಿಸ್ತಾರೆ. ಭುವನ್ ಕರ್ಕೊಂಡು ಹೋಯ್ತವನೆ. ಸೊ ಕಾರ್ ನಿಲ್ಸ್ಕೊಂಡಿದ್ದಾರೆ. ಐ ಖುಷಿ ಬಾ. ಎಲ್ಲಿ ಪಪ್ಪ ಎಲ್ಲಿ? ಹಾಯ್ ಪಪ್ಪ. ಹತ್ರಿ ಓಕೆ ಬಾಯ್ ಬಾಯ್ ಚಿನಿ. ಬಾಯ್ 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 ಕೂರಿಸ್ಕೊಳ್ಳಿ. ಅಮ್ಮ ಓಕೆ ಬಾಯ್. ಓಕೆ ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ. ಟೈಮ್ ಬಂದು 12:30. ಬೇಗ ಬಂದ್ಬಿಡೋಣ ಅಂತ ಅನ್ಕೊಡೋದು. ಅಂದರೆ ಎಷ್ಟು ಒಂದು 10:30 11 ಗಂಟೆ ಅಷ್ಟು ಬಂದ್ಬಿಡೋಣ. ಸೊ 1 hour 2 hour ಇದ್ಬಿಟ್ಟು ಅಂತ ಹೋದೆ. ಅಲ್ಲಿ ಹೋಗ್ತಾ ಅವ್ರು ಮಾತಾಡ್ಸ್ಕೊಂಡು ಇವರು ಮಾತಾಡ್ಸ್ಕೊಂಡು ಊಟ ಅದು ಇದು ಅಂತ ಅನ್ಕೊಂಡು ಖುಷಿ ಆಟ ಆಡ್ತಾಯಿದ್ಲು ರೂಮಲ್ಲಿ. ಆದ್ದರಿಂದ ಲೇಟ್ ಆಯಿತು. ಇನ್ನೂ ಅಲ್ಲಿ ಆಗ್ತಾಯಿಲ್ಲ. ಹಿಂಗೆ ಮಾತಾಡ್ಕೊಂಡು ನಮ್ಮ ಅಮ್ಮ ಎಲ್ಲರೂ ಇದ್ರಲ್ಲ ಅದಕ್ಕೋಸ್ಕರ. ಸೊ ನಿದ್ದೆ ಮಾಡಬೇಕು. ಬಾನಿಗಿಂತ 12:30 ಹೋಗೋಣ ಅಂತ. ಯಾರು ಖುಷಿ ಇನ್ನೂ ಮಲಗಿರ್ಲಿಲ್ವಲ್ಲ, ಆಟ ಆಡ್ತಾಯಿಲ್ಲ. ಅದರಿಂದ ನಾನು ಸುಮ್ಮನೆ ಇದ್ದೆ. ಸೊ ಆಯಿತು. ರಿಸೆಪ್ಷನ್ ಶಿಲ್ಪ ಮದುವೆ ರಿಸೆಪ್ಷನ್ ಮುಗಿಸ್ಕೊಂಡು ಬಂದ್ವಿ. ಸೊ ಸುಮಾರು ಜನ ಚೆನ್ನಾಗಿದೆ ಸೀರೆ ಅಂತೆಲ್ಲ ಇಷ್ಟಪಟ್ಟರು. ನಿಮ್ಗೆ ಹೆಂಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಹೇಳ್ದಂಗೆ ಅವಾಗಿನ ತುಂಬ ವರ್ಷದ ರೀಸೆಂಟಿಂದು ಸೀರೆ ಅಲ್ಲ, ಆದರೆ ರೀಸೆಂಟ್ ಸೀರೆ ಥರನೇ ಇದೆ ಅಂತ ಹೇಳ್ತಾಯಿದ್ರು. ಖುಷಿ ಆಯಿತು. ಓಕೆ ಹೇಗಿತ್ತು ಶಿಲ್ಪ ಮದುವೆ ರಿಸೆಪ್ಷನ್? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆ್ಯಂಡ್ ಕಂಗ್ರಾಟ್ಸ್ ಹೇಳ್ಬಿಡಿ ಶಿಲ್ಪಾಗೆ. ಓಕೆನಾ? ಸೊ ಓಕೆ, ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್. ಸೊ ನಾನು ಇದನ್ನು ಹಾಕ್ಕೊಂಡೋಗಿದ್ದೆ, ಜ್ಯುವೆಲರಿ ಬಂದು ಬ್ರೇಸ್ಲೆಟ್ ಥರ ಮಾಡಿಸಿದ್ದೀನಲ್ಲ, ಇದನ್ನು ಹಾಕ್ಕೊಂಡೋಗಿದ್ದೆ ಇವತ್ತು. ಆ್ಯಂಡ್ ವಾಚ್ ಒಂದು ಕಡ ಟೈಪು ಅಷ್ಟೇ. ಏಕೆ ಹಾಂ ಮತ್ತೇನಾ? ಏನಾಗಲ್ಲ ಬಿಡ್ರಿ, ನೀವು ಹೇಳ್ಬೇಕು ತಾನೇ. ಸೊ ಓಕೆ ಫ್ರೆಂಡ್ಸ್, ಗೊತ್ತಿಲ್ಲ, ನಾನು ನೋಡ್ಬಿಟ್ಟು ಆಮೇಲೆ ಅದು ಕಟ್ ಮಾಡ್ತೀನಿ. ಓಕೆ, ಇವತ್ತು ಜ್ಯುವೆಲರಿ ಬಂದ್ಬಿಟ್ಟು ನಾನು ಇದೊಂದು ಬ್ರೇಸ್ಲೆಟ್ ಮಾಡಿಸಿದ್ನಲ್ಲ, ಇದನ್ನು ಹಾಕ್ಕೊಂಡೋಗಿದೆ. ಆ್ಯಂಡ್ ಇದು ಸ್ಮಾರ್ಟ್ ವಾಚ್ ಜೊತೆಗೆ ಒಂದು ಕಡ ಸಿಂಪಲ್ ಆಗಿರಲಿ ಅಂತ ಹೇಳಿ ಒಂದು ನೆಕ್ಲೆಸ್ ಇದು ನಂದು. ಸೊ ಕೇಳ್ತಾ ಇರ್ತೀರ ಸುಮಾರು ಜನ ಜ್ಯುವೆಲರಿ ಯಾವುದು ಏನು ಎತ್ತಂತೆಲ್ಲ ಕೇಳ್ತಾ ಇರ್ತಾರೆ. ಇದು ನನ್ನ ಫೇವ್ರೇಟ್ ಓಲೆ. ಇದೇನು ನನಗೆ ಯಾವಾಗಲೂ ಫೇವ್ರೇಟ್, ಆದ್ದರಿಂದ ಇದನ್ನ ಹಾಕ್ಕೊತಾ ಇರ್ತೀನಿ ಜಾಸ್ತಿ. ನಾನು ಗೊತ್ತಿಲ್ಲ ಬೇರೆ ಜ್ಯುವೆಲರಿ ಹಾಕೊಳ್ಳೋಣ ಅಂತಂದರೆ ಮನಸ್ಸೇ ಬರಲ್ಲ. ಓಕೆ ಬಂತು ಇಲ್ಲ ಅದೆಲ್ಲ ಹಾಕೊಂಡು ಲಾಸ್ಟಿಗೆ ಮತ್ತೆ ಇದೇ ಆಪ್ಷನ್ಗೆ ಹೋಗ್ತೀನಿ ನಾನು, ಹಿಂಗಾಗುತ್ತೆ. ಸೊ ಓಕೆ, ನನ್ನ ಮಗಳಿಗೆ ಅಲ್ಲಿ ಆಟ ಆಡ್ತಾವಳೆ. ಆಗಲೇ ಲೂಸ್ ಮೋಷನ್ 2 ಸರಿ ಮಾಡಿಬಿಟ್ಟಿದ್ಲು. ಅಮ್ಮ ಎಲ್ಲ ರೂಮಲ್ಲಿ ಇದು ಮಾಡಿದ್ರೆ ಚೇಂಜ್ ಮಾಡಿದರು. ಆಮೇಲೆ ನಾನು ಹೋಗಿ ಕರ್ಕೊಂಡು ಬಂದೆ. ಸೊ ಓಕೆ, ಇವತ್ತಿನ ಬ್ಲಾಗ್ ಇದಾಗಿತ್ತು. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಇರಲಿ, ಶೇರ್ ಇರಲಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈನಲಿ ಒಂದಾದ್ವಿ ನೋಡಿದ್ರಲ್ಲ, ಶಿಲ್ಪ ಜೊತೆ ಒಂದಾಗಿತ್ತು ಅಷ್ಟೇ, ಇನ್ಯಾರ ಜೊತೆನೂ ಅಲ್ಲ, ಶಿಲ್ಪ ಜೊತೆ ಚೆನ್ನಾಗಾಗುತ್ತೆ ಅಷ್ಟೇ. ಓಕೆ, ಮತ್ತೆ ನಾನು ನೆಕ್ಸ್ಟ್ ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ಸಿಗ್ತೀನಿ. ನೋಡೋಣ, ನಾಳೆ ಮದುವೆಗೆ ಹೋಗ್ತೀನಿ ಇಲ್ವಾ ಅದು ಇನ್ನೂ ಡೌಟ್ ಇದೆ, ಕ್ವಶನ್ ಮಾರ್ಕ್ ಇದೆ. ಕರಿತಾವ್ರೆ ಎಲ್ರೂ, ಅವಳನ್ನು ಕರಿತಿಲ್ಲ. ಅಕ್ಕ ಬೆಳಗ್ಗೆ ಅಕ್ಕ ಬೆಳಗ್ಗೆ ಅಂತ ಅನ್ಕೊಂಡು ಬಂದೆ ಸುಮ್ಮನೆ. ಸೊ ನೋಡೋಣ, ಬೆಳಗ್ಗೆ ಅಷ್ಟೊತ್ತು ನನ್ನ ಮನಸ್ಸು ಏನಾದ್ರು ಚೇಂಜ್ ಆಗ್ತಿಲ್ಲ. ಯಾಕಂದ್ರೆ ಇವಾಗ ಒಂದ್ಸರಿ ಹೋಗಿ ಬಂದರೆ ಸಾಕು ಅಂತ ಅನ್ಕೊಂಡಿದ್ದೆ. ಮನಸ್ಸು ಏನಾದ್ರು ಚೇಂಜ್ ಆದರೆ ಬೈ ಚಾನ್ಸ್ ಏನಾದರೂ ಹೋಗ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಮತ್ತೆ ನಮ್ಮ ಎಲ್ಲರನ್ನೂ ಕರೆದೆ, ಎಲ್ಲರೂ ಇಲ್ಲ ಏನೇನು ರೆಸ್ಟ್ ಮಾಡ್ತೀವಿ, ರೂಮ್ ಎಲ್ಲ ಕಂಫರ್ಟಬಲ್ ಆಗಿದೆ, ಆರಾಮಾಗಿದ್ದೀವಿ ಬಿಡು, ಇನ್ನೇನು ಮತ್ತೆ ಬೆಳಗ್ಗೆ ಹಂಗೆ ಹಿಂಗೆ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಖುಷಿ ಕಾಲಿಗೆ ತುಳಿದೆ ನೀನು, ಆದ್ದರಿಂದ ಬಂದಿದ್ದೆ.
ಓಕೆ ನೋಡೋಣ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತಲ್ಲ ನಿಮಗೆ ನನ್ನ ಮದುವೆಗೆ ಹೋಗಿದ್ದೀನಾ ಇಲ್ವಾ ಏನು ಎತ್ತ ಅಂತ. ಏನು ಪ್ಲ್ಯಾನ್ ಇಲ್ಲ, ಇದು ಪ್ಲ್ಯಾನ್ ಇರಲಿಲ್ಲ. ನನ್ನ ಡ್ರೆಸ್ ಸ್ಯಾರಿ ಆಗಲಿ ಯಾವುದು ಪ್ಲ್ಯಾನ್ ಇಲ್ಲ, ನಾಳೆದು ಯಾವುದು ಪ್ಲ್ಯಾನ್ ಇಲ್ಲ ನನಗೆ. ಹಾಗೇನಾದ್ರು ಇದ್ರೆ ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತೀವಿ. ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.